ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಮ್ಮ ಹಾಲು ಸಾರು ಕೊಟ್ಟಿದ್ರು. ಇದ್ರೊಳಗೆ ಏನಿದೆ ಅಂತ ಅಂದರೆ, ಈ ನಾನು ಕಿವಿಗೆ ಒಂದು ಸೊಪ್ಪು ಹೆಸರು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಹೀಗೆ ನಮ್ಮ ಜನ್ರೇಷನ್ನವರು ಏನೋ ಒಂದು ಸೊಪ್ಪು ಹೆಸರು ನಾನು ನಿಮಗೆ ಲಾಸ್ಟ್ ಟೈಮ್ ಅಮ್ಮನ ಮನೆಯಲ್ಲಿ ತೋರಿಸಿದೆ. ಬಾಣಂತಿ ಸನ್ನಿ ಆದರೆ ಕಿವಿಗೆ ಇಟ್ಕೊಳ್ಳೋಕ್ಕೆ ಅಂತ ಒಂದು ಸೊಪ್ಪು ಹೆಸರು ಹೇಳಿದೆ ಅಲ್ವಾ. ಸಿಕ್ಕಿದ್ರೆ ನಾನು ಕಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅಮ್ಮನ ಕೇಳಿಬಿಟ್ಟು ಮತ್ತೆ ಟಕ್ಕಂತ ಮರ್ತೋಗ್ಬಿಡ್ತೀನಿ, ಏನು ಅಂತ ಗೊತ್ತಾಗೋದಿಲ್ಲ. ಆ ಸೊಪ್ಪಲ್ಲೇ ಈ ಸಾಂಬಾರು ಮಾಡ್ತಾರೆ, ಹಾಲು ಸಾಂಬಾರು. ಅದು ಸ್ಪೆಷಲ್ ಆಗಿ ಕರಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕಾಯಿಲೆ ಇದ್ದರೆ ಇದು ಅಷ್ಟೇ. ಮತ್ತು ಅನ್ಗೊನೆ ಸೊಪ್ಪು, ಅನ್ಗೊನೆ ಅಲ್ಲ, ಈ ಗಾಣಿಕೆ ಸೊಪ್ಪು, ಈ ಥರನೇ ನಾವು ಎಲ್ಲನೂ ಮರ್ತ್ಬಿಡೋದು ಇಂಪಾರ್ಟೆಂಟ್ ಥಿಂಗ್ಗಳನ್ನ. ಗಾಣಿಕೆ ಸೊಪ್ಪು ಹಾಕಿ ಹಾಲು ಸಾರು ಮಾಡ್ತಾರೆ. ಕರಳು ಸಂಬಂಧಪಟ್ಟಿದ್ದು ಏನಾದರೂ ಇದ್ದರೆ ಇಶ್ಯೂಸು ಅದು ಕ್ಲಿಯರ್ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ರೀಸೆಂಟಾಗಿ ಒಂದು ಆಪ್ರೇಷನ್ ಆಯಿತು. ಸೊ ಅವರಿಗೆ ಅಂತಲೇ ಸ್ಪೆಷಲ್ಲಾಗಿ ಲೊಕೇಶನ್ಗೆ ಸಾಂಬಾರಲ್ಲಿ ಊಟ ಮಾಡೋಕ್ಕೆ ಹೇಳು ಅಂತ ಹೇಳಿ ಮಾಡಿ ಕೊಟ್ಟಿದ್ರು. ಇನ್ನು ನಾನು ಅಲ್ಲಿಂದ ಬರಬೇಕಾದ್ರೆ ಹೇಳಿದ್ನಲ್ಲ, ಇಲ್ಲಿಂದ ಗಾಡಿ ತೊಗೊಂಡು ನಾನು ಅಲ್ಲಿ ಗಾಡಿ ಓಡಿಸ್ಕೊಂಡು ಮನೆ ತನಕ ಬಂದಿರ್ತೀನಿ. ಮತ್ತೆ ವಾಪಸ್ ಮನೆಗೆ ಹೋಗುವಾಗ ಅವ್ರಿಗೆ ರಿಸ್ಕ್ ಆಗುತ್ತೆ ಅಂತ ನಮ್ಮಮ್ಮ ಎಷ್ಟು ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ ನಂಗೆ ಹೇಳೋಕ್ಕೆ ಅಸಾಧ್ಯ. ನಮಗೆಲ್ಲ ಅದೇನು ಪುಣ್ಯನೋ ಗೊತ್ತಿಲ್ಲ, ನಮ್ಮಮ್ಮನಂತ ಒಳ್ಳೆ ಅಮ್ಮನ ಪಡ್ಕೊಂಡಿರೋದಕ್ಕೆ. ಅಮ್ಮನ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಇಡೀ ದಿನ ಮಾತಾಡ್ಬಿಡ್ತೀನಿ ನಾನು. ಸುಮಾರಿದೆ ಹೇಳೋದಕ್ಕಾಗತ್ತಿಷ್ಟು. ಇನ್ನು ಹಿಂದಿನ ದಿನ ಅಮ್ಮನ ಮನೆಗೆ ಹೋಗಿ ಬೈರೂನ್ ನೋಡಿಕೊಂಡು ಅಲ್ಲೇ ಇದ್ದು ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸಿ ಬೈರೂನ್ಗೆ ಒಂದಿಷ್ಟು ಟ್ಯಾಬ್ಲೆಟ್ ಎಲ್ಲ ಕೊಡಿಸ್ಬಿಟ್ಟು ನಾನು ಸೀದಾ ಮನೆ ಕಡೆ ಬಂದೆ. ನಾಳೆಗೆ ಅವ್ರು ಹಬ್ಬ ಮಾಡ್ಕೊಳ್ತಾರೆ ಅಂತ. ಇನ್ನು ಮನೆ ಡೀಪ್ ಕ್ಲೀನ್ ಆಗಿರಲಿಲ್ಲ. ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನು ಸ್ಟಡಿ ಏರಿಯಾ ಮಾಡಬೇಕಂತ ಯಾವಾಗಲೂ ತುಂಬ ಅಂದ್ಕೊಂಡೆ. ಈ ಮನೆಗೆ ಬಂದಾಗ ಈ ರೂಮ್ನ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ ತುಂಬ ಪ್ಲ್ಯಾನ್ ಇತ್ತು. ಪ್ರೊಜೆಕ್ಟರ್ ಎಲ್ಲ ತರಬೇಕಂತ ಹೇಳ್ಬಿಟ್ಟು. ಬಟ್ ನಮ್ಮ ಮನೆಯವರು ಒಂದು ಕಾಟ್ ತೊಗೊಂಬಂದು ಹಾಕ್ಬಿಟ್ಟಿದ್ದಾರೆ. ಯಾಕೆಂತಂದರೆ ಯಾವಾಗಾದರೂ ಅವ್ರ ಅಪ್ಪ ಅಮ್ಮ ಬರ್ತಾ ಇರ್ತಾರೆ. ಸೊ ಹಂಗಾಗಿ ಯಾರಾದರೂ ಬಂದಾಗ ಮಲ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ರೂಮ್ ಅಂತ ಇರಬೇಕಾದ್ರೆ ಸುಮ್ಮನೆ ಯಾಕೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಬೆಡ್ ತೊಗೊಂಬಂದು ಹಾಕಿಬಿಟ್ರು. ಮತ್ತು ಇನ್ನೇನು ಮಾಡೋದು, ಆ ರೂಮ್ ಇರೋದೇ ಇದು ಚಿಕ್ಕದು. ಸೊ ಬೆಡ್ ಹಾಕಿದ್ಮೇಲೆ ಫುಲ್ ಕವರ್ ಆಯಿತು. ಇದನ್ನೇ ಹೆಂಗೋ ಒಂದು ಸ್ವಲ್ಪ ಸಣ್ಣದಾಗಿ ಮೇಕ್ ಓವರ್ ಮಾಡ್ಕೊಳ್ಳೋಣ ಬಿಡು. ಅದು ಬೆಡ್ ಇದ್ದರೆ ಅದ್ರ ಮೇಲೇ ಓದ್ಕೊಳ್ಳೋದು, ಬರ್ಕೊಳ್ಳೋದು, ಆಟ ಆಡೋದು ಎಲ್ಲದು ಮಾಡ್ತಾರೆ. ಮತ್ತು ಅಲ್ಲೇ ನಾವು ಜಾಸ್ತಿ ಬಟ್ಟೆನೂ ಕೂಡ ಒಣಗಾಕೋದ್ರಿಂದ ಅಲ್ಲೇ ಇಟ್ಕೊಂಡು ನಾವು ಬಟ್ಟೆನೂ ಮಡ್ಚಿಟ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೇ ಕ್ಲೀನಿಂಗಿಗೆ ಅಂತ ಇಟ್ಕೊಂಡ್ವಿ. ಚೆನ್ನಾಗಿದೆ. ಇವಾಗ ಸಣ್ಣದಾಗಿ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡು. ಯಾಕೆಂದರೆ ನಂಗೆ ಆ ಬ್ಲ್ಯಾಕ್ ಬೋರ್ಡ್ ಕವರ್ ಆಗಿಬಿಟ್ಟಿತ್ತು ಬೆಡ್ಡು. ಅದಂಗೆ ಹಂಗೆ ಆಗಬಾರ್ದಾಗಿತ್ತು. ಪ್ರೀತಮ್ ಅದನ್ನು ಯೂಸ್ ಮಾಡ್ತಾನೆ, ನಾನು ಏನಾದರೂ ಯೂಸ್ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ಆ ಬೆಡ್ನ ಈ ಕಡೆ ಶಿಫ್ಟ್ ಮಾಡಿಬಿಟ್ಟು ಬ್ಲ್ಯಾಕ್ ಬೋರ್ಡ್ನ ಕಾಣೋ ಥರ ಬಿಟ್ಟೆ. ಬೇಕಂತಂದರೆ ಬ್ಲ್ಯಾಕ್ ಬೋರ್ಡ್ ಸುಮಾರು ಜನ ಲಿಂಕ್ ಹೇಳಿದ್ರಿ. ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಅದು ಇವಾಗ ಸಿಗ್ತಾ ಇಲ್ಲ. ಅಮೆಝಾನಲ್ಲೇ ನಾನು ತೊಗೊಂಡಿದ್ದು. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ. ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಇದೆ, ಅದನ್ನೆಲ್ಲ ಹಾಕ್ತೀನಿ ನಾನು ಈ ವಿಡಿಯೋದಲ್ಲಿ. ಮತ್ತು ಈ ವಿಡಿಯೋದಲ್ಲಿ ಈ ರೂಮ್ ಮೇಕ್ ಓವರ್ಗೆ ಏನೇನು ತರಿಸಿದ್ದೆ ಅದನ್ನು ಕೂಡ ಹಾಕ್ತೀನಿ. ಇನ್ನು ಕರೆಂಟ್ ಹೋಗ್ಬಿಡುತ್ತೆ. ಇಲ್ಲಿ ಸುಮಾರು ಸರಿ ಕರೆಂಟ್ ಹೋಗುತ್ತೆ, ಹೇಳೋಕ್ಕೆ ಅಸಾಧ್ಯ. ಸ್ವಲ್ಪ ಸಣ್ಣದಾಗಿ ಮಳೆ ಬಂದರೂ ಸುಮಾರು ಹೊತ್ತು ಕರೆಂಟ್ ತೆಗೆದುಬಿಡ್ತಾರೆ. ಆದರೆ ನಾವು ಬಗ್ಗದೇ ಇಲ್ಲ. ಈ ಥರ ಚಾರ್ಜಿಂಗ್ ಲೈಟ್ ಆದರೂ ಹಾಕ್ಕೊಂಡು ಇಟ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀವಿ. ಹಬ್ಬಕ್ಕೆ ಇನ್ನು 3 ದಿನ ಇದೆ. ಒಂದು ವಾರ ಬೇರೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಡಿಲೇ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಲ್ಯಾಂಟಿನ್ ಚಾರ್ಜ್ ಮಾಡಿ ಇಟ್ಟಿರ್ತೀನಿ. ಇವಾಗಂತೂ ನಾನು ತುಂಬ ಹುಷಾರಾಗ್ಬಿಟ್ಟಿದ್ದೀನಿ. 2 ಇದೆ, 2 ಚಾರ್ಜ್ ಮಾಡಿ ಇಟ್ಟಿರ್ತೀನಿ. ಕರೆಂಟ್ ಹೋದ ತಕ್ಷಣ ಅದನ್ನು ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡೋದೆ. ಇನ್ನು ರೂಮ್ದು ಬೆಡ್ ಆ ಕಡೆ ಶಿಫ್ಟ್ ಮಾಡಿದೆ. ಈ ಟೇಬಲ್ನ ಬಂದುಬಿಟ್ಟು ಸ್ಟಡಿ ಟೇಬಲ್ ಮತ್ತು ಪ್ರಗತಿ ಎಲ್ಲ ಅಲ್ಲೇ ರೆಡಿ ಆಗೋದ್ರಿಂದ ಸ್ವಲ್ಪ ಮೇಕಪ್ ಐಟಮ್ಗಳು ಅಥವಾ ಸ್ಕಿನ್ ಕೇರ್ ಮತ್ತು ಏನಾದರೂ ಆಕ್ಸೆಸರೀಸ್, ಏರ್ ಕೇರ್ ಎಲ್ಲನೂ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಬೇಕಾದಾಗ ಅಲ್ಲೇ ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಇನ್ನು ಆ ಬೆಡ್ಗೆ ಬ್ಯಾಕ್ಗ್ರೌಂಡ್ಗೆ ಏನಾದರೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಪ್ರಗತಿಗೆ ಏನಂತೆ ಅಂದರೆ ರೂಮಲ್ಲಿ ಬಾಲ್ಕನಿ ಬೇಕಿತ್ತಂತೆ. ಸೊ ಅದಕ್ಕೆ ಯಾವಾಗಾದರೂ ನಿನಗೆ ಬಾಲ್ಕನಿಲಿ ಮಲಗಬೇಕು, ಬಾಲ್ಕನಿ ರೂಮ್ ಬೇಕಂತಂದರೆ ಮೇಲ್ಗಡೆ ರೂಮ್ನು ಯೂಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಗತಿಗೂ ಆಗುತ್ತೆ ಅಂತ ಪ್ರಗತಿಗೆ ಇಷ್ಟ ಆಗೋ ಥರನೂ ಎಲ್ಲ ಸೆಟಪ್ ಮಾಡ್ತಾಯಿದ್ದೆ. ಒಂದು ಫ್ರೇಮ್ ಕೂಡ ತರಿಸಿದೆ. ಬಟ್ ಇದೇನು ಕ್ವಾಲಿಟಿ ಅಷ್ಟಕ್ಕಷ್ಟೇ, ಲೈಕ್ ಇರೋ ತನಕ ಯೂಸ್ ಮಾಡಿ ಬಿಸಾಕೋತಾರ. ಲವ್ ಸಿಂಬಲ್ದೇನಿದೆಯೋ ಅದಕ್ಕೊಂದು ಲೈಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಲೈಟ್ ಕೂಡ ಹಾಕ್ತೆ. ಹಿಂಗೆ ಕರೆಂಟ್ ಬರೋ ತನಕ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅದೇ ಲ್ಯಾಂಟಿನ್ ಹಚ್ಕೊಂಡೇ ಬಟ್ಟೆನೂ ಒಗೆದ್ಬಿಟ್ಟೆ. ವಾಷಿಂಗ್ ಮಿಷಿನ್ ರಿಪೇರಿ ಆಗಿದೆ. ಅದಕ್ಕೆ ಕೈಯಲ್ಲೇ ವಾಶ್ ಮಾಡಬೇಕು ಎಲ್ಲರ ಬಟ್ಟೆನೂ. ಅವ್ರವ್ರ ಬಟ್ಟೆ ಅವ್ರವರೇ ವಾಶ್ ಮಾಡ್ಕೊತಾ ಇದ್ದಾರೆ ಸದ್ಯಕ್ಕೆ. ವಾಶ್ ಮಾಡಿ ಹಾಕ್ತೆ. ಇನ್ನು ಬೆಳಗ್ಗೆಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮಾರು ಜನ ಈ ಮನೆಗೆ ಬಂದ ತಕ್ಷಣ ಇದು ದೊಡ್ಡ ಮನೆ, ಸುಮಾರು ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಮನೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು 30-40 ಸೈಟ್ ಆಗಿದ್ರೆ ಬಹುಶಃ ನನಗೆ ಕಷ್ಟ ಆಗ್ತಾ ಇತ್ತೇನೋ. ಇದು ಬಂದುಬಿಟ್ಟು ಚಿಕ್ಕ ಸೈಟು, ಆಫ್ ಸೈಟು. ಸೊ ಹಂಗಾಗಿರೋದ್ರಿಂದ ಕೆಳಗಡೆ ಹಾಲ್ನ ನಾನು ರೆಗ್ಯುಲರಾಗಿ ಹಾಲ್ ಕ್ಲೀನ್ ಮಾಡಿದ್ರೆ ಸಾಕಾಗುತ್ತೆ. ಯಾರೂ ಬಂದು ಮೇಲ್ಗಡೆ ರೂಮೆಲ್ಲ ಚೆಕ್ ಮಾಡೋಕ್ಕೆ ಬರೋದಿಲ್ಲ. ಹಂಗಂತ ಅದೇನು ಕ್ಲೀನ್ ಇರಲ್ಲ ಅಂತಲ್ಲ. ಬೇಸಿಕ್ಕಾಗಿ ನಾವು ಯಾವಾಗ ಮಲ್ಕೊಂಡಿದ್ದ ತಕ್ಷಣ ಬೆಡ್ ಕ್ಲೀನ್ ಮಾಡಿರ್ತೀವಿ, ಅದು ಹಂಗೆ ಇರುತ್ತೆ. ಮೇಲ್ಗಡೆ ರೂಮಲ್ಲಿ ಬಟ್ಟೆ ಮಾತ್ರ ಇರುತ್ತೆ. ಫುಲ್ ಮೇಲ್ಗಡೆ ಯಾವಾಗ ಹೋಗ್ತೀವೋ ಅವಾಗ ಬಟ್ಟೆ ಮಾಡ್ತೀವಿ.
ಮುಚ್ಚಿಡ್ತೀವಿ. ಸೊ ನನಗೆ ಇದು ತುಂಬ ಈಸಿ ಅನಿಸುತ್ತೆ. ಬೇಕಾದಾಗ ಮಲಗಬೇಕಾದ್ರೆ ಮೇಲೆ ಹೋಗ್ತೀವಿ, ಇನ್ನು ಮಿಗಿದಾಗೆಲ್ಲ ಹಾಲಲ್ಲೇ ಟಿ ವಿ ಇದೆ, ಕಿಚನ್ ಇದೆ, ಪಾರ್ಕಿಂಗಲ್ಲಿ ಏನಾದರೂ ಹೋಗ್ಬೇಕಂದ್ರೆ ಕೆಳಗಡೆ ಹೋಗ್ತೀವಿ, ಡೆಲಿವರಿ ಏನಾದರೂ ಬಂದರೆ ಆಚೆಗೆ ಹೋಗ್ಬೇಕಂದ್ರೆ ಕೆಳಗಡೆ ಹೋಗೋದು. ಸೊ ಸುಮಾರು ನನಗೆ ಹೆಲ್ಪ್ಫುಲ್ಲಾಗೇ ಇದೆ, ಅಷ್ಟೊಂದೇನು ರಿಸ್ಕ್ ಅನಿಸಿಲ್ಲ. ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತೀನಿ ಅಂತ ಅಂದರೆ ಹಬ್ಬಗಳ ಟೈಮಲ್ಲಿ ಫಸ್ಟು ನಾನು ಒಂದು 10 days ತೊಗೊಳ್ತೀನಿ. ಈ 10 daysಲ್ಲಿ ಏನೇನು ಕ್ಲೀನ್ ಮಾಡಬೇಕಂತ ಡಿವೈಡ್ ಮಾಡ್ಕೊಳ್ತೀನಿ. ತುಂಬ ಕಷ್ಟ ಇದ್ದಿದ್ದು ಕಿಚನ್ ಕ್ಲೀನ್ ಮಾಡೋದಕ್ಕೆ, ಅದನ್ನು ಫಸ್ಟ್ ಮಾಡಿಬಿಟ್ಟೆ ಒಂದು 2 days. ಅದಾದಮೇಲೆ ಒಂದು 2 days ಕ್ಲೀನಿಂಗ್ ಅಂತ ಇಟ್ಕೊಳ್ತೀನಿ, ಅಂದರೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಇನ್ನು 2 daysಲ್ಲಿ ಏನಾದರೂ ತಿಂಡಿ ಏನಾದರೂ ಮಾಡಬೇಕಂದ್ರೆ ಅದನ್ನ ಇಟ್ಕೊಳ್ತೀನಿ. ನೆಕ್ಸ್ಟ್ ದಿನ ಬರೋ ಹಿಂದಿನ ದಿನದಲ್ಲಿ ಹಬ್ಬಕ್ಕೆ ದೇವ್ರ ಮನೆ, ದೇವ್ರ ಪೂಜೆ ಸಾಮಾನು, ಅದಕ್ಕೆ ಏನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಳ್ತೀನಿ. ಸೊ ಹಿಂಗೆಲ್ಲನೂ ಒಟ್ಟಿಗೆ ಮಾಡ್ದಲ್ಲೇ ಒಂದು 10 daysಗೆ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ 2 days ಇಟ್ಕೊಂಡಿರೋದು. ಅದಕ್ಕೆ ಮಧ್ಯ ಏನಾದರೂ ಬ್ರೇಕ್ ಸಿಕ್ಕಿದ್ರು ನಾವು ಆರಾಮಾಗಿ ಮನೇನ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ. ಸೊ ಈ ಥರ ನಾನು ಮೊದಲೇ ಪ್ಲ್ಯಾನ್ ಮಾಡಿರೋದ್ರಿಂದ ನನಗೆ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ, ಇವತ್ತು ಈ ಕೆಲಸ ಆಗಬೇಕು ಅಂತ ಹೇಳಿ. ಅವತ್ತು ಆ ಕೆಲಸಗಳನ್ನ ಆದಷ್ಟು ಟ್ರೈ ಮಾಡಿ ಮುಗಿಸ್ತೀನಿ. ಸೊ ಹಿಂಗಾಗಿ ನಾನು ಯಾವುದೇ ಕೆಲಸ ಬಂದರೂ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡ್ತೀನಿ. ಅದ್ರ ಜೊತೆಗೆ ಮಕ್ಕಳದು ಇರ್ಬೋದು, ಮನೆ ಕೆಲಸ ಇರ್ಬೋದು, ನನ್ನ ಯೂಟ್ಯೂಬ್ ವರ್ಕ್ ಇರ್ಬೋದು, ಅಥವಾ ನಾನು ಪರ್ಸ್ನಲಿ ಏನಾದರೂ ಕೆಲಸ ಬಂದ್ರೂ ಇರ್ಬೋದು. ಈಗ ನೋಡಿ ಒಂದಿನ ಅಮ್ಮನ ಮನೆಗೆ ಹೋಗೋದೇ ಬಂತು. ಸೊ ಆ ಥರದನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನಾನು ಯಾವತ್ತೂ ರೀಸನ್ ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ, ಅಯ್ಯೋ ಅದಾಗಲಿಲ್ಲ, ಇದಾಗಲಿಲ್ಲ, ಇದು ಮಾಡೋಕ್ಕಾಗಲಿಲ್ಲ, ಹಿಂಗೆ ಕಮ್ಮಿ ಮಾಡಬೇಕಿತ್ತು, ಇಷ್ಟೆಲ್ಲ ಬೇಡ, ಸಿಂಪಲಾಗಿ ಮಾಡಿ ಮುಗಿಸ್ಬಿಡೋಣ. ನನ್ನ ಏನೋ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಇಮ್ಯಾಜಿನೇಷನಲ್ಲಿ ಒಂದು ಪಿಕ್ಚರ್ ನಡೀತಾ ಇರುತ್ತೆ. ಆ ಒಂದು ಪಿಕ್ಚರಿಗೆ ಮ್ಯಾಚ್ ಆಗೋ ಥರ ಎಲ್ಲ ಕೆಲಸನೂ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನೀವು ಇದೇ ಥರ ಪ್ಲ್ಯಾನ್ ಮಾಡಿದರೆ ಅವಾಗ ನಮಗೆ ಯಾರ್ದೋ ಹೆಲ್ಪ್ ಬೇಕು, ನನಗೊಬ್ಳಿಗೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈ ಕೆಲಸ ಬಿಟ್ಬಿಟ್ಟೆ, ಈ ಎಲ್ಲ ರೀಸನ್ನ ಹೇಳೋದನ್ನ ನಾವು ಸ್ಟಾಪ್ ಮಾಡಿಬಿಟ್ಟು ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಕೆಲವೊಬ್ಬರಿಗೆ ಅನಿಸಿರ್ಬೋದು ಹೇಳೋದು ಸುಲಭ ಮಾಡೋದು ಕಷ್ಟ ಅಂತ. ಏಕೆ ಅಂತಂದರೆ ನಾನು ಪ್ರೀತಮ್ದು 2.5 ತಿಂಗಳು 3 ತಿಂಗಳು ಮಗುವಿಂದನೂ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಾಡಬಹುದು ಅಂತ. ಬಟ್ ಪ್ಲ್ಯಾನಿಂಗ್ ಇರಬೇಕಷ್ಟೇ. ಇನ್ನು ಬಟ್ಟೆ ಎಲ್ಲ ಮಡ್ಚಿಕ್ತಾ ಇದೆ. ನನ್ನ ರೂಮಿಗೆ ಬಂದರೆ ಫಸ್ಟ್ ನಾನು ವಾರ್ಡ್ರೋಬ್ನೇ ಕ್ಲೀನ್ ಮಾಡೋದು, ಆಮೇಲೆ ಪ್ರೀತಮ್ ವಾರ್ಡ್ರೋಬ್ ಬಾಕ್ಸ್ ಇತ್ತಲ್ಲ ಅದನ್ನು ಕ್ಲೀನ್ ಮಾಡಿದೆ. ಈ ಎಲ್ಲ ಬ್ಯುಸಿಯಲ್ಲಿ ನಮ್ಮ ಮನೆಯವ್ರು ಇವತ್ತು ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗ್ದಲ್ಲೇ ಮನೇಲಿ ಇದ್ದಿದ್ದೆ. ಪ್ರೀತಮ್ನ ಸ್ಕೇಟಿಂಗ್ ಕರ್ಕೊಂಡು ಹೋಗಬೇಕು, ಪ್ರಗತಿನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು, ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ. ಅದನ್ನೂ ಮರ್ತುಬಿಟ್ಟು ಆರಾಮಾಗಿದ್ದಾರೆ. ಆಲ್ಮೋಸ್ಟ್ 10 minutes ಆಗೋಗಿತ್ತು. ಅವಾಗ ಪಟ್ ಅಂತ ರೆಡಿ ಮಾಡಿ ಪ್ರೀತಮ್ನ ಸ್ಕೇಟಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಡೋದ್ರು. ಅಲ್ಲಿಂದ ಕರ್ಕೊಂಡು ಬಂದ ತಕ್ಷಣ ಪ್ರಗತಿನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ನಂದೇನಿದ್ರು ಮನೆ ಕ್ಲೀನಿಂಗು ಅಂತ ಅಂದ್ಕೊಂಡೆ. ಆ್ಯಂಡ್ ಇವತ್ತು ಅವ್ರು ರಜಾಕ್ ಮನೇಲಿ ಇದ್ದಿದ್ದು, ಅವ್ರ ಅಪ್ಪ ಬರ್ತಾರೆ ಅಂತ. ಸೊ ಅವ್ರ ಅಪ್ಪ ಬರ್ತೀನಿ ಅಂತ ಬೆಳಗ್ಗೆನೇ ಹೇಳಿದ್ರು ಅನಿಸುತ್ತೆ. ಸೊ ಹಾಗಾಗಿ ಅವರು ಇವತ್ತು ಮನೇಲೇ ರಜಾ ಹಾಕಿ ಆರಾಮಾಗಿ ಇದ್ದರು. ಇನ್ನು ನನ್ನ ರೂಮಿಗೆ ಬಂದು ಸ್ವಲ್ಪ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡಿಕೊಂಡೆ. ಪ್ರಗತಿ ರೂಮ್ ಬಂದ್ಬಿಟ್ಟು ನಾನೇನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂತಂದರೆ ಇವಾಗ ಮನೇಲೇ ಇರೋದ್ರಿಂದ ತುಂಬ ಟೈಮ್ ಸಿಗುತ್ತೆ. ನಾನು ಹೇಳ್ತೀನಿ ಎಲ್ಲ ಟೈಮ್ನು ವೇಸ್ಟ್ ಮಾಡಬೇಡ, ಜಸ್ಟ್ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಒಂದಿಷ್ಟು ವಾರ್ಡ್ರೋಬಲ್ಲಿ ಬಟ್ಟೆ ಜೋಡಿಸ್ಕೊ, ಒಂದು ಸ್ವಲ್ಪ ಬೆಡ್ ಕ್ಲೀನ್ ಮಾಡ್ಕೊ, ಒಂದು ಸ್ವಲ್ಪ ಅದು ಇದು ಅರೇಂಜ್ ಮಾಡ್ತಾ ಇರು. ಸೊ ಯಾವಾಗಲೂ ತುಂಬ ಮಿಸ್ ಆಗಿ ಮತ್ತು ಇಡೀ ದಿನ ಕುತ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಆ ಥರ ಪರಿಸ್ಥಿತಿ ಎಲ್ಲ ತೊಗೊಬೇಡ ಅಂತ ಹೇಳಿ. ಹಂಗಾಗಿ ಅವ್ರವ್ರ ರೂಮ್ನ ಅವ್ರವ್ರಿಗೆ ಜವಾಬ್ದಾರಿ ಇದೆ. ನನ್ನ ಹಸ್ಬೆಂಡ್ ವಾರ್ಡ್ರೋಬ್ ಮಾತ್ರ ಅವಾಗ ರೇರಾಗಿ ಕ್ಲೀನ್ ಮಾಡಿಕೊಡ್ತೀನಿ. ಅವರು ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟಕ್ಕಷ್ಟೇ ನಾನೇ ಕ್ಲೀನ್ ಮಾಡಬೇಕು. ಅದೊಂದು ವಾರ್ಡ್ರೋಬು, ಪ್ರೀತಮ್ ವಾರ್ಡ್ರೋಬು, ನನ್ನ ವಾರ್ಡ್ರೋಬ್ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಮಿಕ್ಕಿದ ಪ್ರಗತಿ ಕೆಲಸ ಅವ್ರ ರೂಮು, ಅವ್ರ ವಾರ್ಡ್ರೋಬು, ಅವ್ರ ಬಟ್ಟೆ ಎಲ್ಲನೂ ಅವ್ರದ್ದೇ ಜವಾಬ್ದಾರಿ. ಇನ್ನು ಸ್ವಲ್ಪ ದಿನದಲ್ಲಿ ಪ್ರೀತಮ್ಮು ತೊಗೊಳ್ತಾನೆ. ನನ್ನ ಹಸ್ಬೆಂಡ್ಗೂ ಹೇಳ್ತಾ ಇದ್ದೀನಿ, ನಿಮ್ಮ ಜವಾಬ್ದಾರಿನೂ ನೀವೇ ತೊಗೊಳ್ಳಿ, ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡೋಕ್ಕಾಗತ್ತೆ, ಎನಿ ಟೈಮ್ ನನಗೂ ತುಂಬ ಕೆಲಸಗಳಿರುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲರೂ ಅವ್ರವ್ರ ಕೆಲಸನ ಅವ್ರವ್ರು ಮಾಡೋದು ತುಂಬಾ ಬೆಸ್ಟು ಅಲ್ವಾ. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡೋದ್ರಿಂದ ನನಗೆ ಎಷ್ಟು ದೊಡ್ಡ ಮನೆ ಆದ್ರೂ ಇದುವರೆಗೂ ಕೆಲಸ ಕಷ್ಟ ಅಂತ ಅನಿಸೇ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕಿತ್ತು. ಅದು ಈ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತಲೂ ನಿಮಗೆ ಸಿಂಕ್ ಆಗುತ್ತೆ. ನಾನು ಈ ಮನೆಗೆ ಬಂದಾಗ ಮತ್ತು ರೀಸೆಂಟಾಗೂ ಒಬ್ಬರು ಹೇಳಿದರು, ಯಾರು ಬರಲ್ಲ ಮಾಡಲ್ಲ, ನಿನ್ಗೆ ಯಾಕೆ ಬೇಕಿತ್ತು ಇಷ್ಟು ದೊಡ್ಡ ಮನೆ ಅಂತ. ಬೇರೆಯವ್ರಿಗೋಸ್ಕರ ಬದುಕೋದನ್ನು ದಯವಿಟ್ಟು ಬಿಡಿ. ಈ ಬದುಕು, ಈ ಜೀವನ, ಈ ಒಂದು ಜನ್ಮ ಇದು ನಿಮಗೋಸ್ಕರ, ನಿಮ್ಮ ಒಂದು ಜೀವನನ ಅನುಭವಿಸೋಕ್ಕೋಸ್ಕರ ಬಂದಿರ್ತೀರ. ನಿಮಗೋಸ್ಕರ ಬದುಕಿ ಪ್ಲೀಸ್. ಈ ಥರ ಇನ್ನೊಬ್ರಿಗೂ ಹೇಳಬೇಡಿ, ಯಾಕೆಂದರೆ ಅವ್ರ ತಲೆಯಲ್ಲಿ ನೀವು ಅದೇ ಹುಳ ಹಾಕ್ತೀರಾ. ನಿಮ್ಮ ತಲೆಯಲ್ಲಿ ಆಲ್ರೆಡಿ ಬಂದಿರೋ ಹುಳನ ನೀವೇ ಅನುಭವಿಸ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಇನ್ನೊಬ್ರು ತಲೆಗೂ ಹಾಕಬೇಡಿ. ಯಾಕೆಂದರೆ ನಾನೇನಾದರೂ ಸತ್ತೋದ್ರೆ ನನ್ನ ನೋವು, ನನ್ನ ಒಂದು ಇಲ್ಲ ಅನ್ನೋ ಅಂಥ ದಿನ 1 ತಿಂಗಳು 1 ವರ್ಷ, ನನ್ನ ಹತ್ರದವ್ರು 1 ವರ್ಷ ಅಳಬಹುದೇನೋ, ದೂರದವರು 1 ತಿಂಗಳು. ಇನ್ನು ಸುಮ್ಮನೆ ಪರಿಚಯ ಸಣ್ಣದ್ರೆ ಅಯ್ಯೋ ಪಾಪ ಹೌದಾ ಚಿಕ್ಕ ವಯಸ್ಸು ಸುತ್ತೋಗ್ಬಿಟ್ಲ ಅಂತ ಹೇಳ್ಬಿಟ್ಟು 1-2 ದಿನದಲ್ಲಿ ಮರ್ತ್ಬಿಟ್ಟು ನಾಳೆ ಬೆಳಗ್ಗೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಆ ಥರ ಇರುವಾಗ ನೀವು ಯಾಕೆ ಬೇರೆಯವ್ರು ಬರಲಿ, ಬೇರೆಯವ್ರಿಗೋಸ್ಕರ, ಬೇರೆಯವ್ರು ನೋಡಲಿ, ಬೇರೆಯವ್ರು ನನ್ನ ಅಪ್ರಿಷಿಯೇಟ್ ಮಾಡಲಿ, ಬೇರೆಯವ್ರಿಗೋಸ್ಕರ ಬದುಕೋಣ ಅಂತ ಬದುಕಬೇಕು? ನಮಗೋಸ್ಕರ ಬದುಕಿದ್ರೆ ಏನು? ನಾನು ಇವತ್ತಿದ್ದೀನಿ, ಇಷ್ಟು ಚೆನ್ನಾಗಿದ್ದೀನಿ, ನಾಳೆ ಸತ್ತರೆ ಹೋಯ್ತಲ್ಲ, ಇವತ್ತಿನ ದಿನ ನಾನು ನೋಡಿದ್ದೀನಲ್ಲ ಚೆನ್ನಾಗಿ.
ಸಾಕಲ್ವಾ. ಸೊ ಇದನ್ನು ಬಿಡಿ, ನೀವು ಬಿಡಿ, ಇನ್ನೊಬ್ರು ತಲೆಗೆ ಹಾಕೋದನ್ನು ಬಿಡಿ ಅಷ್ಟೇ. ಈ ವಿಡಿಯೋ ಮುಖಾಂತರ ಬೇರೆಯವ್ರಿಗೂ ನಾನು ಹೇಳೋದು, ನಿಮಗೋಸ್ಕರನೂ ಬದುಕಿ. ಇನ್ನೊಂದೇನು ಗೊತ್ತಾ, ಈ ಥರ ಫ್ರಿಡ್ಜ್ ಮ್ಯಾಗ್ನೆಟ್ ಇದೆ, ಅದು ವುಡ್ಡಿಂದ ಅಂತಲೇ ತೊಗೊಂಡಿದ್ದು. ಅದ್ರ ಮೇಲೆ ನೀವು ನೋಡಿದ್ರಲ್ಲ, ಅದು ಸಣ್ಣ ಸಣ್ಣ ಮೊಟ್ಟೆ. ಆ ಮೊಟ್ಟೆ ಅಂದ್ರದ್ದು ಗೊತ್ತಾ, ಈ ಸಣ್ಣ ನೊಣ ಬರುತ್ತಲ್ಲ, ಅದು ಈ ಥರ ಒಂದೊಂದು ಸಣ್ಣ ಸಣ್ಣ ಇದರಲ್ಲೂ ಅದು ಜಾಸ್ತಿ ಗ್ರೋ ಆಗುತ್ತೆ. ಯಾಕೆಂದರೆ ಕಿಚನ್ಗೆ ಸ್ವಲ್ಪ ಸೂರ್ಯನ ಬೆಳಕೆಲ್ಲ ಹೋಗೋದು ತುಂಬ ಕಮ್ಮಿ, ಅದಕ್ಕೆ. ಇದು ಆಯ್ತಲ್ಲ, ಇದು ಚಿಕ್ಕ ಮಳೆ, ಇದು ದೊಡ್ಡ ಮಳೆ, ಮತ್ತೆ ಇದು ಪ್ರೀತಮ್ ಎಷ್ಟು ಮಾತಾಡ್ತೀಯ ಪ್ರೀತಮ್ ಅಣ್ಣ. ಯಾವಾಗ ಮಾಡಿದ್ದೆ ನೀನು ಅಷ್ಟೈಟು? ಮತ್ತೆ ಕಿಚನ್ ಕಿಚನ್ ಮೇಲ್ಗಡೆ ಈ ತರ ಎಲ್ಲಾರು ಮಾಡ್ತಾರೆ, ಆ ತರ ಅಲ್ಲ, ಈ ತರ ಮಾಡ್ಬೇಕು. ಹಂಗೆ ಮಾಡ್ತಾ ಇದ್ಯಾ ನೋಡಿ, ಅವ್ನು ಮಾಡ್ತಾ ಇರೋದು. ಇದು ಜೋಡ್ಸದ, ಇದನ್ನ ಯಾರು ಜೋಡ್ಸೋದು ಅಂತಾರ ಪ್ರೀತು. ಇಲ್ಲಿ ನೋಡಿ, ಇಲ್ಲಿ ಮಮ್ಮಿ ಮಾಡಿಲ್ವಾ ಬಿಲ್ಡಿಂಗ್? ನೋಡಿಲ್ ಮಮ್ಮಿದು ಹೆಂಗಿದೆ? ನಂತರ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ, ಅದು ನೋಡ್ತೀನಿ ಆ ಥರನ ಬಿಲ್ಡಿಂಗ್ ಮಾಡೋದು. ಇನ್ನು ಯಾರು ಬಂದಿರೋದು ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಪ್ರೀತಮ್ಗೆ. ಅವರು ಬಂದು ನಮ್ಮ ಹಸ್ಬೆಂಡ್ ಅವರ ತಮ್ಮನ ಮಗ, ಕೊನೆ ತಮ್ಮನ ಮಗ. ಅವರು ಬಂದಿದ್ದಾರೆ ಅವ್ರ ತಾತನ ಜೊತೆ ಊರಿಂದ. ಅವ್ನು ಬಂದ ತಕ್ಷಣ ಅಷ್ಟು ಖುಷಿಯಾಗಿದೆ ಅವನಿಗೆ. ಎಷ್ಟು ಖುಷಿಯಾಗಿದೆ, ಎಷ್ಟು ಮಾತಾಡ್ತಾ ಇದ್ದಾನೆ ಅಂತ ಅಂದರೆ ಮಾತಿಗೆ ಮಿತಿನೂ ಇಲ್ಲ, ಅವ್ನ ಕಂಟ್ರೋಲು ಇಲ್ಲ, ಅಷ್ಟು ಖುಷಿಯಾಗಿದೆ. ಅವ್ನು ಬಂದು ಹೋಗೋ ತನಕನೂ ಅಷ್ಟೇ. ಆ ಮನೇಲಿ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಆಯಿತು, ತುಂಬ ಪ್ಲ್ಯಾನ್ ಮಾಡಿದ್ದೆ, ಪಾರ್ಕಿಂಗ್ ಕ್ಲೀನ್ ಮಾಡಬೇಕು ಅಂತ ಹೇಳಿ, ಮತ್ತು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಾಯಿತು. ಸುಮಾರು 4 ವಾಶ್ರೂಮ್ ಇದೆ ಇದರಲ್ಲಿ, ಹಾಗಾಗಿ ಎಲ್ಲನೂ ತರಿಸಿಟ್ಟಿದೆ. ಮತ್ತು ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ನಾನು ಸಬೀನಾ ಪುಡಿ ಯೂಸ್ ಮಾಡ್ತೀನಿ. ಸೊ ಅದರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಎಲ್ಲನೂ ಅಷ್ಟೇ ಸಬೀನಾ ಪುಡಿ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದೆಲ್ಲ ನಾನು ಕ್ಲಿಪ್ ತೆಗಿಯೋಕ್ಕಾಗಲಿಲ್ಲ, ಬಂದ ತಕ್ಷಣ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅವರ ಅಪ್ಪ ಬಂದರು ಮತ್ತು ಅವರೆಲ್ಲ ಬಂದ್ರಲ್ಲ, ಹಾಗಾಗಿ ಕೆಲಸನೂ ಹಂಗೆ ಕಂಟಿನ್ಯೂ ಮಾಡಿದೆ, ಆದಷ್ಟು ಮಾಡಿದೆ. ಮಿಕ್ಕಿದ ಅಡುಗೆ ಅದು ಇದು ಅಂತ ಹೇಳ್ಬಿಟ್ಟು ಆ ಕಡೆಗೆ ಬ್ಯುಸಿ ಆಯಿತು. ಸೊ ಹಂಗಾಗಿ ವ್ಲಾಗ್ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬಂದಿದೆ. ಇನ್ನು ಅವ್ರು ಬಂದ ತಕ್ಷಣ ಕಾಫಿ ಟೀ ಏನಾದರೂ ಮಾಡಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಬೋಂಡ ಮಾಡಿಕೊಡೋಣ ಅಂತ ಸಬ್ಬಕ್ಕಿ ಸೊಪ್ಪಿತ್ತು ತಂದಿದ್ದು, ಬೆಳಗ್ಗೆ ಒಂದು ಅರ್ಧ ಹಾಗೆ ಎತ್ತಿಟ್ಟಿದ್ದೆ. ಅದರಲ್ಲೇ ಸ್ವಲ್ಪ ಬೋಂಡಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಅಮ್ಮನ ಮನೆಗೆ ಹೋಗಿದ್ನಲ್ಲ, ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡೋಗಿದ್ದೆ. ಅಮ್ಮ ಸ್ವಲ್ಪ ಮಾಡಿಬಿಟ್ಟು ಇನ್ನು ಸ್ವಲ್ಪ ಮನೇಲಿ ಮಕ್ಳಿದಾರಲ್ಲೇ ಮಾಡ್ಕೊ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಟ್ಟಿದ್ರು. ಇನ್ನು ಮಿಕ್ಕಿದ್ದೆಲ್ಲ ಬಜ್ಜಿ ಮೆಣಸಿನ್ಕಾಯಿ ಹಾಗೆ ವಾಪಸ್ ಕೊಟ್ಟು ಕಳಿಸ್ಬಿಟ್ಟಿದ್ರು. ಜೋಳನೂ ಕೊಟ್ಟು ಕಳ್ಸೋರೆ, ಬಜ್ಜಿ ಮೆಣಸಿನ್ಕಾಯಿ ಕೊಟ್ಟು ಕಳ್ಸೋರೆ. ನಾನು ಇಲ್ಲಿಂದ ನಮ್ಮ ಅಮ್ಮಂಗೆ ಅಂತ ಹೊತ್ಕೊಂಡು ಹೋಗೋದು. ನಮ್ಮಮ್ಮ ಅಲ್ಲಿಂದ ಎಲ್ಲ ವಾಪಸ್ 2 ದಾಳಿಂಬ್ರೆ, 2 ಆರೆಂಜು, 2 ಸೀಬೆ ಹಣ್ಣು, 2 ಆಪಲ್ಲು. ನಾನು ಇಲ್ಲಿ 2 ತೊಗೊಂಡೋಗಿರ್ತೀನಿ, ನಮ್ಮಮ್ಮ ಅಲ್ಲಿಂದ 2 ವಾಪಸ್ ಮನೆಗೆ ನನಗೆ ವಾಪಸ್ ಕೊಟ್ಟು ಕಳಿಸ್ತಾರೆ. ಈ ಅಮ್ಮಂದಿರಿಗೇನು ಹೇಳೋಕ್ಕಾಗಲ್ಲ. ಇನ್ನು ಕರಿಬೇವಿನ ಸೊಪ್ಪೆಲ್ಲ ಇತ್ತಾ ಹೆಚ್ಚಾಗಿ ಹಾಕಿ ಸಂಜೆ ಸ್ನ್ಯಾಕ್ಸ್ಗಾಗತ್ತೆ ಅಂತ ಹೇಳ್ಬಿಟ್ಟು ಬಜ್ಜಿ ಮತ್ತು ಬೋಂಡ ಮಾಡಿ ಕಾಫಿ ಟೀ ಮಾಡಿಬಿಟ್ಟು ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮುಂದುವರ್ಸೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಲ್ಲಿವರೆಗೂ ಮಾತಾಡಿದ್ದಾನೆ, ಅಷ್ಟು ಮಾತಾಡಿದ್ದಾನೆ ನನ್ನ ಮಗ. ಇಡೀ ವಾಯ್ಸ್ ಓವರಲ್ಲಿ ಕೇಳಿಸ್ಕೊಳ್ತೀನಿ, ಅವ್ರ ಜೊತೆ ಎಲ್ಲ ಮಾತು ಬಂದಿದೆ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ಆಮೇಲೆ ಇನ್ನೊಂದು ಏನಂತಂದರೆ, ನಮ್ಮ ಮನೆಗೆ ಯಾರೂ ಬರಲ್ಲ ಅಂತ ಅಲ್ಲ, ನನ್ನ ಯಾರನ್ನೂ ತೋರಿಸಲ್ಲ ಅಂತ ನಾನು ಸುಮಾರು ಸರಿ ಒತ್ತಿ ಹೇಳ್ತೀನಿ. ಆದರೂ ಮನುಷ್ಯರಿಗೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಅವರು ಸುಮ್ಮನೆ ಬಂದುಬಿಟ್ಟು ಇವ್ರು ಚೆನ್ನಾಗಿದ್ದಾರೆ ಅಂತನಾ ಅಥವಾ ಇವ್ರು ಯಾಕೆ ಚೆನ್ನಾಗಿದ್ದಾರೆ ಅಂತನಾ, ಯಾಕೆ ನಂಗೆ ಅರ್ಥ ಆಗಲ್ಲ. ಇರಲಿ ಬಿಡಿ, ಅದು ಒಂಥರ ನಮ್ಮ ಥಾಟ್ಸ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಇದು ನನ್ನ ಹಬ್ಬದ ಡೀಪ್ ಕ್ಲೀನಿಂಗು, ಇಡೀ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬರೋ 2 ಡೇಸಲ್ಲಿ ನಾನು ಸ್ನ್ಯಾಕ್ಸ್ ರೆಸಿಪೀಸ್ ಎಲ್ಲ ಹಾಕ್ತೀನಿ. ಸ್ನ್ಯಾಕ್ಸ್ ಅಂತಂದರೆ ದೇವ್ರಿಗೆ ಮಾಡಿರೋ ಎಲ್ಲ ತಿಂಡಿದು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನೆಕ್ಸ್ಟ್ ಡೇ ಅವ್ರು ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ, ಅದಾದಮೇಲೆ ಇನ್ನೊಂದು ದಿನಕ್ಕೆ ಮಾಡ್ಕೊಳ್ತೀನಿ. ನೀವು ಕೂಡ ಇದೇ ಥರ ಮಾಡಿದ್ರೆ
ನಿಮಗೆ ರಿಸ್ಕ್ ಆಗೋದಿಲ್ಲ. ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಕಷ್ಟ ಅನ್ಸೋದಿಲ್ಲ, ಆರಾಮಾಗಿ ಮಾಡ್ಕೊಬೋದು. ನಮ್ಮಮ್ಮನೂ ಪದೇ ಪದೇ ಇದನ್ನೇ ಹೇಳ್ತಾರೆ, ಹಬ್ಬ ಅಂದಾಗ ಹಿಂದಿನ ದಿನ ದೇವ್ರ ಸಾಮಾನು ಯಾಕೆ ತೊಳಿತೀರಾ, ಅಟ್ಲೀಸ್ಟ್ ಒಂದು ದಿನ ಎಕ್ಸ್ಟ್ರಾ ಮುಂದೆಗೇ ತೊಳೆದಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತಲ್ವ. ಯಾವಾಗ ಕೇಳಿದ್ರು ಹಬ್ಬದ ಹಿಂದಿನ ದಿನ ದೇವ್ರ ಸಾಮಾನು ತೊಳಿತೀನಿ ಅಂತೀರಾ, ಅದು ಯಾವ ಥರ ನೀವು ಕೆಲಸ ಮಾಡ್ಕೊಳ್ತೀರಾ ಅಂತ ನಮ್ಮಮ್ಮ ಯಾವಾಗಲೂ ಬೈತಿರ್ತಾರೆ. ಹಾಗಾಗಿ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಕರೆಕ್ಟಾಗಿ, ಇವಾಗ ನೋಡಿ ಏನೋ ಬಿಡಿ ಹೂವು ತರ್ತೀನಿ ಅಂದರೆ ಹಬ್ಬದ ಹಿಂದಿನ ದಿನ ಕುತ್ಕೊಂಡು ಸುತ್ಕೊಳ್ಳೋಕ್ಕಾಗಲ್ಲ. ಬೇರೆ ಏನಾದರೂ ಕೆಲಸ ಇದ್ದರೆ ಫ್ರೀ ಇದ್ದರೆ ಆ ಕೆಲಸ ಮಾಡ್ಕೋಬೋದಲ್ವ. ಹಾಗಾಗಿ ನಾನು ಯಾವಾಗಲೂ ಈ ಥರ ಪ್ಲ್ಯಾನ್ ಮಾಡಿ ಪ್ರತಿಯೊಂದನ್ನು ಏನು ಬೇಕೋ ಅದನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಾನು ಹಿಂಗೆ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಅದು ಅವತ್ತಿನ ದಿನಕ್ಕೆ ಹೆಂಗಾಗಬೇಕೋ ಹಾಗೆ ಆಗೋದು. ಆಮೇಲೆ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಸ್ವಲ್ಪ ಎಲ್ಲ ಇದಾಗಿಬಿಟ್ಟಿತ್ತು, ಏನು ಎಲೆ ಎಲ್ಲ ಉದ್ರಿ ಅಲ್ಲೆಲ್ಲ ಮಣ್ಣಾಗಿ, ಅವಾಗವಾಗ ಅದನ್ನು ಕ್ಲೀನ್ ಮಾಡಬೇಕೆಲ್ಲ ತೆಗೆದು ಚೆನ್ನಾಗಿ ಉಜ್ಜಿ ತೊಳೆದು ಎಲ್ಲ ಟೆರೆಸ್ ಎಲ್ಲನೂ ಕ್ಲೀನ್ ಮಾಡಿದೆ. ಇನ್ನು ನನ್ನ ರೂಮ್ನು ಕೂಡ ಮೇಕ್ ಓವರ್ ಮಾಡಿದೆ, ತುಂಬ ಸಿಂಪಲ್ಲಾಗಿ ಮಾಡಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಿರರ್ಗೆ ಸ್ವಲ್ಪ ಲೈಟೆಲ್ಲ ಹಾಕಿದ್ದೀನಿ. ಆ ಲೈಟ್ದು ಲಿಂಕ್ ಹೇಳಿದರೆ ಅದನ್ನು ಕಳಿಸ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಕೆಲವೊಂದು ಅಮೆಝಾನಲ್ಲಿ ತೊಗೊಂಡಿರ್ತೀನಿ, ಅದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಪಾರ್ಕಿಂಗಲ್ಲಿ ಎಷ್ಟು ಜಾಡ್ ಕಟ್ಟಿತ್ತು ಅಂತಂದರೆ ನಾವು ಬಂದಾಗ ಜಾಡ್ ತೆಗ್ಸೋಕ್ಕಾಗಿರಲಿಲ್ಲ, ಜಸ್ಟ್ ಹಂಗೆ ಕೆಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಡ್ವಿ. ಆಮೇಲೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಸಿಕ್ಕಾಬಟ್ಟೆ ಜಾಡ್ ಕಟ್ಟಿತ್ತು. ಅದನ್ನೆಲ್ಲ ತೆಗೆದು ಕಾರ್ನೆಲ್ಲ ಹೊರಗಡೆ ಹಾಕಿಸ್ದೆ, ಇಬ್ಬರು ಆಟ ಆಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಕಾರ್ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ನನಗೂ ಹೆಲ್ಪ್ ಆಗುತ್ತೆ ಅಂತ. ಇನ್ನು ನಾನೇನು ರಂಗೋಲಿ ಏನು ಹಾಕಬೇಕು ಅಂತಲೂ ಪ್ಲ್ಯಾನ್ ಮಾಡ್ತೀನಿ. ನೆಕ್ಸ್ಟು ರೆಸಿಪಿಗೆ ನಾನು ಆಲ್ರೆಡಿ ಲಿಸ್ಟ್ ಮಾಡಿರ್ತೀನಿ. ಫಸ್ಟ್ ಇಲ್ಲಿಂದ ಕ್ಲೀನ್ ಮಾಡಬೇಕಂತನೂ ಮಾಡ್ತೀನಿ, ಅಲ್ಲಲ್ಲಿಷ್ಟು ಇಲ್ಲಲ್ಲಿಷ್ಟು ಮಾಡಲ್ಲ. ಫಸ್ಟು ಫುಲ್ ಟಾಪಿಂದ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿಂದ ಒನ್ ಬೈ ಒನ್ ಎಲ್ಲ ಮೆಟ್ಲು, ಆ ರೂಮು, ನನ್ನ ರೂಮು, ಪ್ರಗತಿ ರೂಮು, ಅಲ್ಲಿಂದ ಕೆಳಗಡೆ ಹಾಲ್, ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಹಿಂದಿನ ದಿನ ರಫಾಗಿ ಇಡೀ ಮನೆ ಒರೆಸ್ಕೊಂಡ್ರೆ ಆರಾಮಾಗಿ ಕ್ಲೀನಿಂಗು ಆಗುತ್ತೆ, ಮನೆ ಶುದ್ಧಿನೂ ಆಗಿರುತ್ತೆ, ಪೂಜೆಗೆ ರೆಡಿನೂ ಆಗಿರುತ್ತೆ. ಹಾಗೆ ಅಷ್ಟೇ, ಹೋಗು ಹೋಗು, ಅಷ್ಟೇ ಅಷ್ಟೇ. ಮಾಡಬೇಕು. ಹಾಂ, ಸೀದಾ ಮಾಡ್ಕೋ. ಹಾಂ, ಸೀದಾ ಹಂಗೆ ತುಳಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ವಾ ಅಂತಲೂ ಕೇಳ್ತಾ ಇದ್ರಿ. ನಾನು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ, ಇಲ್ಲ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದೆ. 21ನೇ ತಾರೀಕು ಮಾಡಲಿಲ್ಲ ನಾನು, 28ನೇ ತಾರೀಕು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಾರ ಮುಂದಕ್ಕೆ ಹಾಕ್ಕೊಂಡೆ. ಯಾಕೆಂದರೆ ಹುಣ್ಣಿಮೆನೂ ಇದೆ ಅಂತ ಹೇಳಿದರು ಅಂತ ಹೇಳಿದೆ ಅಲ್ವಾ. ಸೊ ಹುಣ್ಣಿಮೆಯಲ್ಲಿ ಒಂದು ಸ್ಪೆಷಲ್ ಎನರ್ಜಿ ಕೂಡ ಇರುತ್ತೆ. ನನಗೂ ಕೂಡ ಯಾಕೋ ಆ ದಿನನೇ ಮಾಡೋಣ ಅಂತ ಅನ್ನಿಸ್ತು. ಎಕ್ಸಾಕ್ಟಾಗಿ ಹುಣ್ಣಿಮೆ ದಿನವೇ ಬಂದಿದೆ, ಯಾಕೆ ಬೇಡ ಮಾಡೋಣ, ಅವತ್ತು ಕೂಡ ಶ್ರಾವಣ ಶುಕ್ರವಾರನೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹಾಕ್ಕೊಂಡೆ. ಆಮೇಲೆ ನೋಡಿದ್ರೆ ಎಲ್ಲರೂ ಇಲ್ಲ 21 ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರು. ಪರವಾಗಿಲ್ಲ ಬಿಡು, ನಾನು ಆಲ್ರೆಡಿ 28ಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಇನ್ನೇನು ಮತ್ತೆ ಅರ್ಜೆಂಟ್ ಮಾಡಿ 21ಕ್ಕೆ ಮಾಡೋದು, 28ಕ್ಕೆ ಮಾಡ್ಕೊಂಡ್ರೆ ಆಯಿತು. ಅವತ್ತು ಹುಣ್ಣಿಮೆ ಇರೋದ್ರಿಂದ ಒಳ್ಳೆಯ ಒಂದು ವೈಬ್ ಇರುತ್ತೆ, ನಮಗೂ ಕೂಡ ಮನೆಗೆ ಒಂದು ಎನರ್ಜಿನೂ ಇರುತ್ತೆ. ಅವತ್ತು ಸ್ವಲ್ಪ ಮನಸ್ಸನ್ನು ಏನು ಏಕಾಗ್ರತೆಯಿಂದ ಮಾಡಿ ನಮ್ಮದೊಂದು ಒಳ್ಳೆ ಸಂಕಲ್ಪ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು 28ಕ್ಕೆ ಫಿಕ್ಸ್ ಆಗಿಬಿಟ್ಟೆ. ಮಾಡಿರ್ತಾರೆ ಕೆಲವೊಬ್ಬರು, ಆಮೇಲೆ ನಂಗೆ ಗೊತ್ತಾಗ್ದಂಗೆ 28ಕ್ಕೆ ಸುಮಾರು ಜನ ವೆಯ್ಟ್ ಮಾಡಿ ಮಾಡ್ತಾ ಇರೋರು ಇದ್ದಾರೆ. ಹಂಗಾಗಿ ನಾನು ಅವತ್ತೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಎಲ್ಲ ಮಾಡಿದ್ರು. ಸ್ವಲ್ಪ ಏನಂದರೆ ಅವ್ರ ಊರಿಂದ ಬಂದಾಗ ಸ್ಪೆಷಲ್ ಮಾಡಿಸ್ತಾರೆ, ಅವ್ರಿಗೆ ಅದೇ ಇಷ್ಟ ಅಂತ ಹೇಳ್ಬಿಟ್ಟು. ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಅಂದೆ, ಬಟ್ ಇನ್ನೂ ನೆಲ ಒರೆಸಿರ್ಲಿಲ್ಲ. ಗಂಜಲ ಹಾಕಿ ನೆಲ ಒರೆಸ್ಕೊಂಡ್ರೆ ಆಯಿತು, ಮತ್ತು ಈ ಕಡೆ ಮಾಡ್ಕೊಡ್ತೀನಿ ನಾನು ಸೈಡಲ್ಲಿ ಅಂತ ಹೇಳ್ಬಿಟ್ಟು. ಯಾವ ಕಡೆ ಮಾಡಿದ್ರೇನು ಮಾಡಿದ್ಮೇಲೆ ಮಾಡ್ದಂಗೆ ನಮ್ಮ ಕಡೆ ಎಲ್ಲ ಶ್ರಾವಣದಲ್ಲಿ ಅಂದರೆ ಇವ್ರು ತಿಂತಾರೆ. ಸೊ ಹಂಗಾಗಿ ಅವರೇ ತಂದು ರೈಸ್ ಕುಕ್ಕರಲ್ಲಿ, ಗ್ಯಾಸ್ ಮೇಲೆಲ್ಲ ಮಾಡಲಿಲ್ಲ, ರೈಸ್ ಕುಕ್ಕರಲ್ಲಿ ಆ ಕಡೆ ಒಂದು ಕಾರ್ನರಲ್ಲಿ ಅವರೇ ಮಾಡಿ ಕೊಟ್ಟರು. ನಾನೇನದು ಮಾಡಲಿಲ್ಲ. ಅವ್ರಿಗೆ ಹೇಳಿದೆ ನಾನು ಬೇರೆ ಏನೇನೋ ಮಾಡ್ತೀನಿ ಅಂತೆಲ್ಲ ಆಪ್ಷನ್ ಕೊಟ್ಟೆ. ಇಲ್ಲ ಅವ್ರಿಗೆ ಅದೇ ಇಷ್ಟ, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಫಸ್ಟೇ ಅವರೇ ಬರೋದು ಎಲ್ಲದಕ್ಕೂ ಮುಂಚೆಗೆ ಅಪ್ಪ ಅಮ್ಮ. ಮಾಡಲಿ ಬಿಡು, ಮತ್ತು ಇನ್ನೊಂದ್ಸರಿ ಗಂಜಲ ಹಾಕಿ ಹೆಂಗೋ ಮತ್ತೆ ಒರೆಸ್ತೀನಿ ನಾನು, ಮತ್ತೆ ಎಲ್ಲ ತಿಂಡಿ ತಿನಿಸಿ ಎಲ್ಲ ಮಾಡ್ತೀನಿ. ಅದಾದಮೇಲೆ ಫುಲ್ಲೆಲ್ಲ ಜಿಡ್ಡಾಗುತ್ತೆ, ಎಣ್ಣೆ ಆಗುತ್ತೆ ಅಂತ ಮತ್ತೆ ಇನ್ನೊಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ.
ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ಸೊ ಇಲ್ಲೆಲ್ಲ ಬಂದಿದ್ದರಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಮುಂದಿನ ವ್ಲಾಗಲ್ಲಿ ನಾನು ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅದಾದಮೇಲೆ ಹಬ್ಬದ ತಯಾರಿನೂ ತೋರಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.